ಈ ಕೋಲಾರ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ರಾಜ್ಯ ಸಮಿತಿ ನನ್ನನ್ನು ಘೋಷಣೆ ಮಾಡಿದೆ. ಹಾಗಾಗಿ ಮತಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದಯವಿಟ್ಟು ಯಾರು ಹಣ ಎಂಡ ತಗೊಳ್ಳದೆ ದಯವಿಟ್ಟು ಪ್ರಾಮಾಣಿಕವಾಗಿರುವಂಥ ನಮ್ಮ KRS ಪಕ್ಷಕ್ಕೆ ಮತವನ್ನು ನೀಡಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಈಗಾಗಲೇ JCB ಅನ್ನೋದು ಏನು JDS ಕಾಂಗ್ರೆಸ್ BJP ಅವರು ಹಣವನ್ನು ಹೆಂಚೆ ರಾಜಕಾರಣವನ್ನು ಕೃತ್ಯವಾಗಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆಟ್ಟೋಗಿದೆ ತುಂಬ ರಾಜಕಾರಣ ವ್ಯವಸ್ಥೆ. ಈಗ ನಾವು ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೂ ಸಹ ಯಾವುದೇ ಒಂದು ಕೆಲಸ ಆಗ್ತಾಯಿಲ್ಲ. ಯಾಕಂತಂದರೆ ಈ ರಾಜಕಾರಣಿಗಳೇ ಭ್ರಷ್ಟರಾಗಿದ್ದಾರೆ. ಅವರು ಕರೆಕ್ಟಾಗಿದ್ದರೆ ಅಧಿಕಾರಿಗಳು ಚೆನ್ನಾಗಿರ್ತಾರೆ. ಅಧಿಕಾರಿಗಳೇ ಅವ್ರ ಹಿಂದೆ ಹೋದಾಗ ಯಾವುದೇ ರೀತಿ ಕೆಲಸ ಆಗ್ತಾಯಿಲ್ಲ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ನರೇಂದ್ರ ಮೋದಿ ಅವರು ಸಹ ಕೂಡ ಅಚ್ಚೆ ದಿನ ಅಂತ ಹೇಳ್ತಾ ಇರ್ತಾರೆ. ಅಚ್ಚೆ ದಿನ ಯಾವಾಗ ಬರುತ್ತೆ? ನಮ್ಮ ಸರ್ಕಾರಿ ಕಚೇರಿಗಳಿಗೆ ಸರಿ ಹೋದಾಗ, ಅಧಿಕಾರಿಗಳು ಸರಿ ಹೋದಾಗ ಅಚ್ಚೆ ದಿನ ಬರುತ್ತೆ. ನೀವು ಏನೋ ಗೆದ್ದುಬಿಡೋದು, ವಿದೇಶಿಗಳಲ್ಲಿ ಹೋಗೋದು, ವಿದೇಶಿಗೆ ಹೋಗ್ಬಿಟ್ಟು ನಾನು ಸುತ್ತಾಡ್ಕೊಂಡಿರ್ತೀನಿ ಅಂತಂದರೆ ಇಲ್ಲಿ ಬದಲಾವಣೆ ಎಲ್ಲಿ ಬರುತ್ತೆ? ವಿದೇಶಿಯಲ್ಲಿ ಟೆಕ್ನಾಲಜಿ ನಮಗಿಂತ 10% ಹೆಚ್ಚಿದೆ. 10% ಹೆಚ್ಚಲ್ಲಿ 1% ಆದರೂ ನಮ್ಮ ಭಾರತದಲ್ಲಿ ತೊಗೊಬಂದಿದ್ದೀರಾ. ಏನೋ ಬುಲೆಟ್ ಟ್ರೈನು ಸ್ಪೀಡು, ಅದು ಯಾರಿಗೆ ಅನ್ವಯ ಆಗುತ್ತೆ? ಯಾವುದೋ ಶ್ರೀಮಂತರಿಗೆ, ಅವರೇ ಏನೋ ಅನ್ಯಾಗತವಾಗಿ ಎಲ್ಲಾದರೂ ಹೋಗ್ಬೇಕಂದ್ರೆ ಅವ್ರಿಗೆ ಇದಾಗುತ್ತೆ, ಯೂಸ್ ಆಗುತ್ತೆ. ಅದೇ ಬಡವರಿಗೆ, ಮಧ್ಯಮದವ್ರಿಗೆ ಏನಾದರೂ ನೀವು ಮಾಡ್ತಾ ಇರೋಂಥದ್ದು ಏನಾದರೂ ಒಂದು ಯೂಸ್ ಇದೆಯಾ? ರೈತರು ತುಂಬ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಅವರು ಬೆಳೆದಿರುವಂಥ ಬೆಳೆಗಳಿಗೆ ಆ ಬೆಲೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಬಟ್ ಅದ್ರ ಬಗ್ಗೆ ಏನಾದರೂ ಒಂದು ಕಾನ್ಸೆಪ್ಟ್ ತಂದಿದ್ದೀರಾ? ಇಲ್ಲ. ಮಾತಕ್ಕೆ ಮೊದಲು ಏನು ಹೇಳ್ತೀರಾ? ಅಚ್ಚೆ ದಿನ ಒಳ್ಳೆ ಭಾರತಕ್ಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಏನೋ ಒಂದು ಮಾಡ್ತಿದ್ದೀರಾ. ಈಗಾಗಲೇ ಏನೋ ಒಂದು ನಮ್ಮ ಕರ್ನಾಟಕದಲ್ಲಿ 28 ಲೋಕಸಭೆಗಳಿದ್ದು, ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಇಡೀ ಭಾರತದಲ್ಲಿ 31 ಏನೋ ಸ್ಟೇಟ್ ಇದೆ. ಆ ಸ್ಟೇಟಲ್ಲಿ ಒಂದು ಸ್ಟೇಟ್ಗಾದರೂ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾ ಇದ್ದೀರಾ. ಬಟ್ ಯಾವುದೋ ಚುನಾವಣಾ ಪ್ರಚಾರಕ್ಕೋಸ್ಕರ ಬರ್ತೀರಾ, ಚುನಾವಣಾ ಪ್ರಚಾರ ಮಾಡ್ತೀರಾ, ಹೋಗ್ತೀರಾ. ಒಬ್ಬ ಪ್ರಧಾನಿ ಮೋದಿ ಅನ್ನೋರು, ಅವ್ರಿಗೆ ಇರುವಂಥ ದೊಡ್ಡ ಬೆಲೆನೇ ಇದೆ. ಬಟ್ ನೀವು ಚುನಾವಣಾ ಪ್ರಚಾರಕ್ಕಾಗಿ ಚುನಾವಣಾ ಟೈಮಲ್ಲಿ ಮಾತ್ರ ಬರ್ತಾ ಇದ್ದೀರಾ, ಬೇರೆ ಯಾವ ಟೈಮಲ್ಲೂ ಬರ್ತಾ ಇಲ್ಲ. ಇಲ್ಲಾಂತಂದರೆ ಏನೋ ಒಂದು ಉದ್ಘಾಟನೆ ಮಾಡಬೇಕು, ದೊಡ್ಡ ಉದ್ಘಾಟನೆ ಮಾಡಬೇಕು ಅನ್ನೋ ಪಕ್ಷದಲ್ಲಿ ಬರ್ತಾ ಇದ್ದಾರೆ. ಕೆಂಪೇಗೌಡರು ಏರ್ಪೋರ್ಟು ನಿರ್ಮಾಣಕ್ಕೆ ಬಂದಿದ್ದರು. ಮತ್ತು ಅದೇ ರೀತಿ ಇಲ್ಲಿ ಏನು KRPುರಮಲ್ಲಿ ಮೆಟ್ರೋ ಟ್ರೈನ್ಗೆ ಉದ್ಘಾಟನೆಗೆ ಅಲ್ಲೂ ಬಂದಿದ್ದರು. ಅದು ಬಿಟ್ಟರೆ ಬೇರೆ ನೀವೆಲ್ಲೂ ಬರ್ತಾ ಇಲ್ಲ, ಕಾಣಿಸ್ಕೊಳ್ತಾ ಇಲ್ಲ. ಸಾರ್ವಜನಿಕರು ತಿಳ್ಕೊಬೇಕು, ಯಾರಿಗೆ ವೋಟ್ ಹಾಕಿದ್ರೆ ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಈಗಾಗಲೇ ನಮ್ಮ ಮೇಲೆ ಸುಳ್ಳು 3 ಕೇಸುಗಳನ್ನು ದಾಖಲೆ ಮಾಡಿದರೆ ಏನಕ್ಕೆ ಹಾಕಿದ್ದಾರೆ ಅಂತಂದರೆ, ನಾವು ಸತತ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಪೊಲೀಸರ ವಿರುದ್ಧ ಹೋರಾಟಗಳು ಮಾಡ್ತಾರೆ, ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ. ಏನು ನ್ಯಾಯ ಕೇಳ್ತಾ ಇದ್ದೀವಿ. ನ್ಯಾಯ ಕೊಟ್ಟಿಲ್ಲ ಅಂತಂದರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ. ಬೀದಿಗಳಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ. ಯಾರಿಗೋಸ್ಕರ? ನಿಮ್ಮ ಸಾರ್ವಜನಿಕರಿಗೋಸ್ಕರ. ಈ ಪ್ರತಿಯೊಬ್ಬ MLA ಆಗಲಿ MP ಆಗಲಿ ಯಾರಾದರೂ ನಿಮ್ಮ ಬಳಿ ಬಂದು ನಿಮ್ಮ ಸಮಸ್ಯೆ ಏನಂತಾದರೆ ಯಾರಾದರೂ ಕೇಳಿದಾರಾ? ನಾವು KRS ಪಕ್ಷದವರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ, ಎಷ್ಟೋ ಹಳ್ಳಿಗಳು ಭೇಟಿ ನೀಡಿದ್ದೀವಿ, ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾಯಿದ್ದೀವಿ. ನಾವು ನಮ್ಮ ಫ್ಯಾಮ್ಲಿಯವ್ರನ್ನ ಪೋಷಣೆ ಮಾಡಿ ನಂತರ ನಮ್ಮ ಕೆಲಸಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಬಳಿ ಬರ್ತಾಯಿದ್ದೀರಿ. ಈಗಾಗಲೇ MLA MP ಆಗಿರುವಂಥವ್ರಿಗೆ ಸರ್ಕಾರದಿಂದ ಹಣವನ್ನು ಕೂಡ, ಅವ್ರಿಗೆ ಸಂಬಳವನ್ನು ಕೂಡ ಕೊಡ್ತಾರೆ. ನಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಬಗೆಹರಿಸಿ ಅಂತ. ಬಟ್ ಇಲ್ಲಿ ಯಾವ MLA ಆಗಲಿ MP ಆಗಲಿ ಬರ್ತಾಯಿಲ್ಲ. ನಾನು ವಾಟ್ಸಪ್ ಸ್ಟೇಟಸಲ್ಲಿ ನೋಡಿದೆ, KY ನಂಜೇಗೌಡರು ಮಾಲೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ MLA ಅವರು ಮನೆ ಹತ್ರ ಸಾರ್ವಜನಿಕರ ಅಹವಾಲು ಸ್ವೀಕರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ಟು ಓಟ್ ಬೇಕಂತಂದರೆ ಪ್ರತಿ ಮನೆಗೂ ಬಂದು, ಪ್ರತಿ ಹಳ್ಳಿಗೂ ಬಂದು ನೀವು ನಮ್ಗೆ ಓಟ್ ಹಾಕಿ ಸ್ವಾಮಿ ನಿಮ್ಮ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತೀರಾ. ಅದೇ ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಏನು ಅಂತ ನೀವು ಕೇಳ್ಬೋದಲ್ವಾ? ಚುನಾವಣಾ ಪ್ರಚಾರಕ್ಕಾಗಿ ಮನೆ ಬಂದು ನೀವು ಓಟ್ ಹಾಕಿ ಸ್ವಾಮಿ ಅಂತ ಕೇಳೋ ಅಲ್ಲಿ ನಿಮಗೆ ಟೈಮ್ ಇರುತ್ತೆ. ಬಟ್ ಚುನಾವಣೆ ಮುಗಿದ ನಂತರ ನೀವು ಬಂದು ಸಾರ್ವಜನಿಕರ ಅಹವಾಲು ಯಾಕೆ ಸ್ವೀಕಾರ ಮಾಡಲ್ಲ? ನಿಮ್ಮ ಮನೆ ಹತ್ರ ನಾವು ಬಂದು ಏನಕ್ಕೆ ಸಾರ್ವಜನಿಕರು ದೂರು ಕೊಡಬೇಕು? ದಯವಿಟ್ಟು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಡವರ ಪಕ್ಷ ಆಗಿರ್ತದೆ. ದಯವಿಟ್ಟು ನೀವು ನಮಗೆ ಬೆಂಬಲವನ್ನು ನೀಡಿ ಅಂತ ಕೇಳ್ಕೊಳ್ತೀನಿ. ನಾನು ಈಗ ಕೋಲಾರ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀನಿ. ಮಹೇಶ್, ಕೋಲಾರ ಜಿಲ್ಲಾ ಅಧ್ಯಕ್ಷ ಅಂತ. ನಾನು 28ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ.